ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನಿಮ್ ಎಲ್ಲರ ಹಬ್ಬನೂ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಾಯ್ತು ಅಂತ ಅಂದ್ಕೋತೀನಿ. ಸೊ ಯುಗಾದಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ಏನ್ ಹೇಳಿ, ಅಂದ್ರೆ ಯಾರ್ಯಾರು ನಾವು ನಾನ್ ವೆಜ್ ತಿಂತೀವೋ, ನಮ್ದು ಹೊಸ್ತಡ್ಕಲ್ವಾ, ಸ್ವೀಟ್ ತಿಂತೀವೋ ಎಲ್ಲೋ ಗೊತ್ತಿಲ್ಲ, ನಾನ್ ವೆಜ್ ಅಂತೂ ಪಕ್ಕಾ ಮಾಡೇ ಮಾಡ್ತೀವಿ. ಯಾವತ್ತೇ ಆಗ್ಲಿ ನನಗೆ ವೆರೈಟೀಸ್ ಜಾಸ್ತಿ ಇಷ್ಟ ಆಗುತ್ತೆ. ನಾನು ಎಲ್ಲಿದ್ರು ಹೆಂಗಿದ್ರು ನಾನೊಂದು ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಆ ವೆರೈಟೀಸ್ ಇರಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಎಷ್ಟು ತಿಂತೀನಿ ಅನ್ನೋದಕ್ಕಿಂತ ಎಷ್ಟು ತೃಪ್ತಿ ನನ್ಗೆ ಅದು ತಿಂದಿರೋದ್ರಲ್ಲಿ ಅನ್ನೋದೇ ಇಂಪಾರ್ಟೆಂಟ್. ನನಗೆ ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ತೃಪ್ತಿ ಆಗುತ್ತೆ, ಅದು ಸ್ವಲ್ಪ ತಿಂದ್ರೂ ತೃಪ್ತಿಯಾಗಿ ತಿನ್ಬೇಕು ಅನ್ನೋದು ನಂದಿದೆ. ಸೊ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನೋಡಿ. ನಾನಿವಾಗ ನಿಮ್ಮನ್ನು ಇಲ್ಲಿನ ಬಚ್ಚರ್ ಶಾಪ್ ಅಂದರೆ ಮಾಂಸದ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನಾನು ಒಂದೊಂದು ಐಟಮ್ ಅಂದರೆ ಚಿಕನ್ ಆಗಲಿ, ಮಟನ್ ಆಗಲಿ ಅಥವಾ ಪ್ರಾನ್ಸ್, ನಾನು ಈ 3 ಆ್ಯಂಡ್ ಫಿಶ್ ತಿಂತೀನಿ. ಸೊ ಈ 4 ಐಟಮ್ ನಾನು ಒಂದೊಂದು ಸತಿ ಒಂದೊಂದು ಕಡೆಯಿಂದ ತೊಗೋತಿದ್ದೀನಿ. ಬಟ್ ಏನಂದರೆ ನಾನು ಇಲ್ಲಿ ಬ್ರಿಟಿಷ್ ಶಾಪ್ಸ್ನ ಪ್ರಿಫರ್ ಮಾಡಲ್ಲ ಎಲ್ಲದಕ್ಕೂ. ಪ್ರಾನ್ಸ್ಗಾದರೆ ಫೈನ್, ಬಿಕಾಸ್ ಪ್ರಾನ್ಸ್ ಎಲ್ಲ ಕಡೆನೂ ಫ್ರೋಝನ್ನೇ ಸಿಗೋದು, ಸೊ ಹಾಗಾಗಿ ಎಲ್ಲಾದರೂ ತೊಗೋಬೋದು. ಬಟ್ ಚಿಕನ್ ಆ್ಯಂಡ್ ಮಟನ್ ಇದು ತೊಗೋತಿದ್ದೀನಿ ಅಂದರೆ ಫಾಸ್ಟ್ ಮೂವಿಂಗ್ ಎಲ್ಲಿರುತ್ತೋ ಅಲ್ಲಿ ಹೋಗ್ತೀನಿ. ಸೊ ಬನ್ನಿ ತೋರಿಸ್ತೀನಿ ನಾನೇನು ತೊಗೋತೀನಿ ಅನ್ನೋದನ್ನು. ಈ ಜಾಗ ಬಂದು ಸಿಟಿ ಸೆಂಟರ್ ಹತ್ರ ಇರೋ ಒಂದು ಶಾಪಿಂಗ್ ಪಾರ್ಕ್. ಇಲ್ಲಿ ನಮಗೆ ಡಿಫ್ರೆಂಟ್ ರಿಟೇಲರ್ ಶಾಪ್ಸ್ ಇದೆ, ವಿಚ್ ಇನ್ಕ್ಲೂಡ್ಸ್ ಕಿಚನ್ ಇಂಟೀರಿಯರ್ ಡಿಸೈನ್ ಶಾಪ್ಸ್, ಕಾರ್ಪೆಟ್ ಶಾಪ್, ಸೂಪರ್ ಮಾರ್ಕೆಟ್, ಕ್ಲೋತಿಂಗ್ ಆ್ಯಂಡ್ ಮೆನಿ ಮೋರ್. ಇಲ್ಲಿ ನಾನು ನಾನ್ ವೆಜ್ನ ಉಮ್ರಾ ಸೂಪರ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಇಲ್ಲಿ ನಮಗೆ ಪ್ಯಾಕೆಟ್ ಫ್ರೋಝನ್ ಪ್ರಾನ್ಸ್ ಸಿಗೋದು. 500 ಗ್ರಾಮ್ ಪ್ರಾನ್ಸ್ಗೆ ಇವರು 5 to 10 pounds ಚಾರ್ಜ್ ಮಾಡ್ತಾರೆ, ಅಂದರೆ 500 to 1000 ಇಂಡಿಯನ್ ರುಪೀಸ್. ಮತ್ತು ಚಿಕನ್ನ ಆಲ್ರೆಡಿ ಪುಕ್ಕ ತೆಗೆದು ಕ್ಲೀನ್ ಮಾಡಿ ಇಟ್ಟಿರ್ತಾರೆ, ಆ್ಯಂಡ್ ಅದರಲ್ಲಿ ವಿತ್ ಸ್ಕಿನ್ ಆ್ಯಂಡ್ ವಿತೌಟ್ ಸ್ಕಿನ್ ಸಿಗುತ್ತೆ. ಒಂದು ಮೀಡಿಯಮ್ ಸೈಜ್ ಫುಲ್ ಚಿಕನ್ ನಮಗೆ 4 poundsಗೆ ಸಿಗುತ್ತೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 400 ರುಪೀಸ್. ಹಾಗೆ UK ಅಲ್ಲಿ ಕುರಿ ಮಾಂಸ ಮಾತ್ರ ಸಿಗೋದು, ಬಟ್ ಕೆಲವು ಸ್ಟೋರ್ಸಲ್ಲಿ ಇಂಪೋರ್ಟೆಡ್ ಗೋಟ್ ಅಂದರೆ ಮೇಕೆ ಮಾಂಸ ಸಿಗುತ್ತೆ. ಎಸ್ಪೆಷಲಿ ಈ ಥರ ಆಫ್ರಿಕನ್ ಅಥವಾ ಏಷ್ಯನ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ ನಮಗೆ. ಮತ್ತು ಇಲ್ಲಿ 1 kg ಮಟನ್ಗೆ 15 pounds ಅಂದರೆ 1500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೆಲವು ಶಾಪ್ಸಲ್ಲಿ ಈ ಥರ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಕೂಡ ಸಿಗುತ್ತೆ. ಶಾಪಿಂಗ್ ಮುಗೀತು, ಇವಾಗ ಬೇಗ ಮನೆಗೆ ಹೋಗಿ ಅಡುಗೆ ಮಾಡೋಣ. ನನಗೆ ಕಿಚನಲ್ಲಿದ್ದಾಗ ಮೇಯ್ನಾಗಿ 2 ಥಿಂಗ್ಸ್ ಇರಲೇಬೇಕು. ದಟ್ ಈಸ್ ಒನ್ ಬಂದು ಏಪ್ರಾನ್ ಇರಲೇಬೇಕು, ಕಿಚನ್ ಏಪ್ರಾನ್ ಇರಬೇಕು. ಇನ್ನೊಂದು ಕಿಚನ್ ಟವಲ್. ಯಾಕೆ ಅಂದರೆ ಡ್ರೆಸ್ ಎಲ್ಲ ಗಲೀಜಾಗಿ ಹೋಗುತ್ತಲ್ಲ, ನನಗೆ ಅದು ಆಗಲ್ಲ. ಆ್ಯಂಡ್ ಇನ್ನೊಂದೇನಂದರೆ ನನ್ನ ಕೈ ತೊಳಿತಾ ಇರ್ತೀನಿ. ಇಟ್ ಮೇ ಬಿ ವಿಯರ್ಡ್, ಬಟ್ ಅದು ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನಂಗೆ ಇದೆರಡು ಇರಲೇಬೇಕು ಅಂತ. ಆ್ಯಂಡ್ ಎಸ್, ನಾನು ಇವತ್ತು ಏನೇನು ಮಾಡ್ತಿದ್ದೀನಿ ವೆರೈಟೀಸ್ ಅನ್ನೋದನ್ನ ಹೇಳಲ್ಲ ಇವಾಗಲೇ. ವಿಡಿಯೋ ಲಾಸ್ಟ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನಿದೆ ವೆರೈಟೀಸ್ ಅಂತ. ನಾನು ನಾನ್ ವೆಜ್ ಮಾಡ್ತೀನಿ ಅಂದರೆ ಫಸ್ಟ್ ಮಾಡೋ ಕೆಲಸ ನೀರನ್ನ ಕಾಯೋದಕ್ಕಿಡೋದು. ಇಲ್ಲಿ ನಾವು ಕುಡಿಯೋದಕ್ಕೆ ಡೈರೆಕ್ಟ್ ಟ್ಯಾಪ್ ವಾಟರೇ ಯೂಸ್ ಮಾಡ್ತೀವಿ. ಟ್ಯಾಪಲ್ಲಿ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್ ಎರಡೂ ಬರುತ್ತೆ. ಕೋಲ್ಡ್ ವಾಟರ್ನ ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ಹಾಟ್ ವಾಟರ್ನ ವಾಷಿಂಗಿಗೆ ಯೂಸ್ ಮಾಡ್ತೀವಿ. ನಾನು ಮೊದಲಿಗೆ ಮಟನ್ ರೆಸಿಪಿ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ನಿಮಗೆ ಯಾವ ರೆಸಿಪಿನೂ ಹೇಳಲ್ಲ, ಬಿಕಾಸ್ ನಾನೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡೋದಾದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಾಡಿರೋ ಪ್ರತಿಯೊಂದು ರೆಸಿಪಿದೂ ಬೇರೆ ಬೇರೆ ವೀಡಿಯೋಸ್ ಹಾಕ್ತೀನಿ ಅದರ ಹೆಸರು ಜೊತೆಗೆ. ಸೊ ಆವಾಗ ನೀವು ಅದನ್ನು ನೋಡ್ಕೋಬೋದು. ಇವಾಗ ನಾನು ಚಿಕನ್ನಲ್ಲಿ ಒಂದು ಸ್ಟಾರ್ಟರ್ ಮಾಡ್ಕೋತಿದ್ದೀನಿ. ಅದಕ್ಕೆ ನನಗೆ ಚಿಲ್ಲೀಸ್ ಬೇಕು, ಹಾಗಾಗಿ ಈ ಚಿಲ್ಲೀಸ್ನ ಕುಟ್ಕೋತಿದ್ದೆ. ಕುಟ್ಟೋಬೇಕಾದ್ರೆ ಅದ್ರ ಘಾಟಂತೂ ತುಂಬ ನನಗೆ ಕೆಮ್ಮೆ ಬಂದುಬಿಡ್ತು. ಅದಾದಮೇಲೆ ಈ ಸ್ಟಾರ್ಟರ್ಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕಿದ್ಮೇಲೆ ಆ ಘಾಟ್ ತುಂಬ ಇದ್ದಿದ್ದಕ್ಕೆ ಫುಲ್ ಕಣ್ಣಲ್ಲೆಲ್ಲ ನೀರೇ ಬಂದುಬಿಡ್ತು, ನನಗೆ ತಡ್ಕೊಳಕ್ಕಾಗಲಿಲ್ಲ. ಅಲ್ಲ, ಇವಾಗ ಯುಗಾದಿ ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಹಾಗಾಗಿ ಅವತ್ತಿನ ದಿವಸ ನಾವು ಸಿಹಿ ಅಡುಗೆ ಮಾಡಿ ದೇವ್ರಿಗೆ ಅರ್ಪಿಸಿ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೋತೀವಿ. ಆದರೆ ನೆಕ್ಸ್ಟ್ ದಿವಸ ನಾನ್ ವೆಜ್ ಯಾಕೆ ಮಾಡಬೇಕು? ನಾವೇನು ನಾನ್ ವೆಜ್ ಮಾಡಿದ್ಮೇಲೆ ದೇವ್ರಿಗೆ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಇಲ್ವಲ್ಲ? ಅದು ಯಾಕಪ್ಪ ಅಂದರೆ ಹೊಸ ತೊಡಕು, ಅಂದರೆ ಹೊಸತನದ ಪ್ರಾರಂಭ ಅಥವಾ ಹೊಸತನದ ಆಚರಣೆ ಅಂತ. ಅಂದರೆ ಆಬ್ವಿಯಸ್ಲಿ ಹೊಸ ವರ್ಷಕ್ಕೋಸ್ಕರನೇ ಮಾಡಿರೋದು ಅಂತ ಅರ್ಥ. ಅಂದರೆ ಹಳೆ ಕಾಲದಲ್ಲೆಲ್ಲ ಊರುಗಳ ಕಡೆ ಕೆಲವು ದೇವರಿಗೆ ಮರಿ ಕಡಿಯೋ ರೂಢಿ ಇದೆ. ಸೊ ಹಾಗಾಗಿ ಈ ಹೊಸ ವರ್ಷದಲ್ಲಿ ಆ ಥರ ನಾನ್ ವೆಜ್ ದೇವರಿಗೆ ಪೂಜೆ ಮಾಡಬೇಕಂದ್ರೆ ಊರವರೆಲ್ಲ ಸೇರಿ ಮರಿ ಕಡಿದು ಈ ಹೊಸ ವರ್ಷದಲ್ಲಿ ಬರೋ ಅಡಚಣೆಗಳನ್ನು ದೂರ ಮಾಡಪ್ಪ ಮತ್ತು ನಮ್ಮನ್ನು ಕಾಪಾಡಪ್ಪ ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ರು. ಆಮೇಲೆ ಆ ಕಡ್ದಿರೋ ಮರಿನ ಗುಡ್ಡೆ ಮಾಂಸ ಅಂತ ಮಾಡಿ ಊರಲ್ಲಿರೋ ಪ್ರತಿಯೊಂದು ಮನೆಗೂ ಸಮವಾಗಿ ಸಿಗೋ ಹಾಗೆ ಹಂಚ್ತಿದ್ರು.
ಇಂಥ ರೂಢಿ ಇವಾಗಲೂ ಕೆಲವು ಕಡೆ ಇದೆ. ಆದರೆ ಕಾಲಕ್ರಮೇಣ ಅರ್ಬನೈಸೇಷನ್ ಅಂದರೆ ನಾಗರೀಕರಣ ಆಗ್ತಾ ನಾವೆಲ್ಲರೂ ಈ ಹೊಸ ತೊಡಕು ಮಾಡೋದು ಯಾಕೆ ಅಂತ ಮರೆತ್ವಿ. ಆದರೆ ಕುರಿ ಕೋಳಿನ ಕಡಿದು ತಿನ್ನೋದು ಮಾತ್ರ ಮರೀಲಿಲ್ಲ. ಸೊ ಇವಾಗ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಯಾರಾದರೂ ನೀವೆಲ್ಲ ಯಾಕೆ ಹೊಸ ತೊಡಕು ಮಾಡ್ತೀರಾ ಅಂತ ಕೇಳಿದ್ರೆ, ಯುಗಾದಿಯಲ್ಲಿ ಸ್ವೀಟ್ ತಿಂದಿದ್ವಲ್ಲ, ನೆಕ್ಸ್ಟ್ ದಿವಸ ಖಾರ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನ್ ವೆಜ್ ಮಾಡಿದ್ವಿ ಅಂತ ಹೇಳಬೇಡಿ. ಸೊ ಇವಾಗವರೆಗೂ ನೋಡಿದ್ರಲ್ಲ, ಇಷ್ಟೊತ್ತಿನವರೆಗೂ ನಾನು ಫಸ್ಟ್ ಮಟನ್ ಸಾರು ಮಾಡಿದೆ, ಆಮೇಲೆ ಏನು ಮಾಡಿದೆ, ಚಿಲ್ಲಿ ಚಿಕನ್ ಮಾಡಿದೆ, ಅದಾದಮೇಲೆ ಬಿರಿಯಾನಿ ಮಾಡಿದೆ, ಅಂದರೆ ಚಿಕನ್ ದೊನ್ನೆ ಬಿರಿಯಾನಿ ಮಾಡಿದೆ, ನಮ್ಮ ಬೆಂಗಳೂರು ಫೇಮಸ್, ಅದು ಮಾಡಿದೆ. ಸೊ ಮೇಯ್ನಾಗಿ ಏನೇನು ಬೇಕೋ ಅದೆಲ್ಲ ಮಾಡಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ, ಅದೇನಂದರೆ ಸ್ಟಾರ್ಟರ್ಗೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಪ್ರಾನ್ಸಲ್ಲಿ ಮಾಡೋಣ ಅಂತ. ಚಿಕನ್ ಆಯಿತು, ಮಟನ್ ಆಯಿತು, ಇನ್ನು ಮಿಕ್ಕಿರೋದು ಫಿಶ್ ಮಾಡಬೇಕು ಇಲ್ಲ ಪ್ರಾನ್ಸ್ ಮಾಡಬೇಕು. ಅಂದರೆ ನಾನು ತಿನ್ನೋದ್ರಲ್ಲಿ ಫಿಶ್ ಎಲ್ಲ ಮಾಡೋದಷ್ಟೆಲ್ಲ ಇಲ್ಲ, ಒಂದೊಂದೇ ನನಗೆ ರೋಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಇವಾಗ. ಸೊ ಐ ಥಾಟ್ ಆಫ್ ಮೇಕಿಂಗ್ ಪ್ರಾನ್ಸಲ್ಲಿ ಸ್ಟಾರ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ಏನಂದರೆ ನನಗೆ ಈ ನಾನ್ ವೆಜ್ ಎಲ್ಲ ಮಾಡಿದಾಗ ಯಾರಿಗಾದ್ರೂ ಹಿಂಗೇನೋ ಇರುತ್ತೆ ಬಿಡಿ, ಇಷ್ಟೆಲ್ಲ ಅಡುಗೆ ಮಾಡಿದಾಗ ವಿ ಡೋಂಟ್ ಫೀಲ್ ಗುಡ್ ಅಂದರೆ ಮೈಯೆಲ್ಲ ಅದೇ ಇರುತ್ತಲ್ಲ. ಸೊ ನನಗೂ ಅದೇ ಪ್ರಾಬ್ಲಮ್, ನನಗೂ ಅದು ಇಷ್ಟ ಆಗೋಲ್ಲ. ಸೊ ಯಾವತ್ತೇ ಮಾಡಿದ್ರು ನಾನು ಅವತ್ತಿನ ದಿವಸ ನಾನು ನೆಕ್ಸ್ಟ್ ಅಡುಗೆ ಮಾಡಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ನನಗಾಗಲ್ಲ. ಸೊ ಹಾಗಾಗಿ ಇದು ಬೇಗ ಇದನ್ನು ಮ್ಯಾರಿನೇಷನ್ಗೆ ಇಟ್ಬಿಟ್ಟು ಹೋದರೆ, ಸ್ನಾನ ಮಾಡಿಕೊಂಡ್ರೆ, ಮತ್ತು ನನ್ನ ಫ್ರೆಂಡ್ಸ್ ಬರೋ ಅಷ್ಟೊಂದು ಸ್ನಾನ ಮಾಡ್ಕೊಂಡೆಲ್ಲ ಬಂದು ರೆಡಿ ಆಗಿದ್ದರೆ, ಸೊ ಅವ್ರು ಬಂದಿದ್ದ ತಕ್ಷಣ ಬಿಸಿಯಾಗಿ ಸ್ಟಾರ್ಟರ್ ಮಾಡಿಕೊಂಡು ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ ಅಂತ. A few moments later. ನಾನು ನನ್ನ ಫ್ರೆಂಡ್ಸ್ನ ಡಿನ್ನರಿಗೆ ಇನ್ವೈಟ್ ಮಾಡಿದ್ದು. ಸೊ ಅವರೆಲ್ಲ ಬರೋ ಅಷ್ಟೊತ್ತಿಗೆ ನೈಟ್ 7:30 ಆಗಿತ್ತು. ನಾವು ಯಾವತ್ತಾದರೂ ಮಟನ್ ಸಾರು ಈ ಥರ ಮಾಡಿದ್ದೀವಿ ಅಂದಾಗ ಅದಕ್ಕೆ ಫಸ್ಟ್ ಬೆಸ್ಟ್ ಕಾಂಬಿನೇಷನ್ ಬಂದು ರಾಗಿ ಮುದ್ದೆನೇ ಅಲ್ವಾ. ಹಾಗಾಗಿ ನಾನು ಫಸ್ಟ್ ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ನಾನೊಂದು ತಪ್ಪು ಕೆಲಸ ಮಾಡಿಬಿಟ್ಟೆ. ಏನಂದರೆ ಎಲ್ಲರೂ ಫ್ರೆಂಡ್ಸ್ ಬಂದಿರೋ ಇದರಲ್ಲಿ ಅವ್ರ ಜೊತೆ ಮಾತಾಡ್ತಾ ನಾನು ಅವ್ರ ಕಡೆ ವೀಡಿಯೋ ತಿರುಗಿಸೋದನ್ನೇ ಮರ್ತೋಗಿ, ಹಾಗೆ ಒಂದೇ ಕಡೆ ಮೊಬೈಲ್ ಇಟ್ಬಿಟ್ಟು ನಾನು ಅಡುಗೆ ಮಾಡೋದೇ ನಿಮಗೆ ಕಾಣಿಸ್ತಿದೆ. ನಾನು ಅದು ಮರ್ತೋದೆ. ಈ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಾಯ್ತು, ಅಯ್ಯೋ ನಾನು ಈ ಥರ ವೀಡಿಯೋನೇ ಮಾಡಲಿಲ್ಲ ಅಲ್ವಾ ಅವ್ರ ಜೊತೆ ಎಲ್ಲ ಅಂತ. ಬಟ್ ನೋ ವೆರೀಸ್, ನಿಮಗೆಲ್ಲ ಅವ್ರು ಆಮೇಲೆ ಊಟ ಮಾಡೋಬೇಕಾದ್ರಂತೂ ಖಂಡಿತ ಕಾಣಿಸ್ತಾರೆ. ನಾನು ಊಟಕ್ಕೆ ಇನ್ವೈಟ್ ಮಾಡಿದ್ದು 3 ಜನನ. ಆ 3 ಜನದಲ್ಲಿ 2 ನನ್ನ ಓಲ್ಡ್ ಹೌಸ್ ಮೇಟ್ಸ್. ಅವ್ರ ಹೆಸರು ಬಂದು ದಿವ್ಯಾ ಆ್ಯಂಡ್ ಸಾತ್ವಿಕ್ ಅಂತ. ಆ್ಯಂಡ್ 3ನೇ ಅವ್ರ ಹೆಸರು ಬಂದು ಸಚಿನ್ ಅಂತ. ಅವರು ನಮ್ಮೆಲ್ಲರಿಗಿಂತ ದೊಡ್ಡವರು, ಸೊ ನಾನು ಅವ್ರನ್ನ ಅಣ್ಣ ಅಂತಲೇ ಕರಿತೀನಿ. ರಾಗಿ ಮುದ್ದೆನ ಯಾರ್ಯಾರು ತಿಂತೀರಾ ಅಂತ ಕೇಳಿದಾಗ ದಿವ್ಯಾ ಒಬ್ಬಳೇ ತಿಂತೀನಿ ಅಂತ ಹೇಳಿದ್ದು. ಹಾಗಾಗಿ ನಮ್ಮಿಬ್ಬರಿಗೆ ಆಗೋ ಥರ ರಾಗಿ ಮುದ್ದೆ ಮಾಡ್ತಿದ್ದೆ. ನಿಜ ಹೇಳಬೇಕು ಅಂದರೆ ನಾನು ಯಾವತ್ತೂ ಜಾಸ್ತಿ ರಾಗಿ ಮುದ್ದೆ ಮಾಡಿಲ್ಲ. ಇಂಡಿಯಾದಲ್ಲಿದ್ದಾಗಲಂತೂ ಒಂದು ದಿವಸನೂ ಅದನ್ನು ಮಾಡೇ ಇಲ್ಲ. ನಾನು ಹೆಚ್ಚಂದ್ರೆ ಒಂದು 4 ಸತಿ ಮಾಡ್ಕೊಂಡಿದ್ದೀನೋ ಅಷ್ಟೇ. ಅಂದರೆ ಯಾವಾಗ ತುಂಬ ತಿನ್ನಲೇಬೇಕು ಅಂತ ಕ್ರೇವಿಂಗ್ಸ್ ಆಗಿರುತ್ತಲ್ಲ ಆವಾಗ. ಹಾಗಾಗಿ ನಾನು ಮೊದಲೇ ಹೇಳಿಬಿಟ್ಟೆ, ಅಕಸ್ಮಾತ್ ಚೆನ್ನಾಗಾಗಿಲ್ಲ ಅಂದರೆ ಬೈಕೋಬೇಡಿ ಅಂತ. ಆವಾಗ ಅವರೆಲ್ಲ ಇಲ್ಲ ನೀನು ಮಾಡೋದೆಲ್ಲ ಚೆನ್ನಾಗೇ ಮಾಡ್ತೀಯಾ, ನೀನು ಮಾಸ್ಟರ್ ಶೆಫ್ ಬಿಡು ಅಂತ ಎಲ್ಲ ಹೇಳಿ ಮೇಲೆ ಕತ್ತಿಸ್ತಿದ್ರು ನನ್ನ. ಮುದ್ದೆ ಆದಮೇಲೆ ನಾನು ಬಿಸಿಯಾಗಿ ಪ್ರಾನ್ಸಲ್ಲಿ ಪಕೋಡ ಮಾಡಿದೆ. ಯೂಶಲಿ ನಾನು ನಾನ್ ವೆಜ್ ತಿನ್ನಬೇಕಾದ್ರೆ ಡ್ರಿಂಕ್ಸಲ್ಲಿ ಲೈಮ್ ವಾಟರ್, ಲೈಮ್ ಸೋಡಾ ಅಥವಾ ಲೈಮ್ ಜ್ಯೂಸ್ನ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಅವತ್ತು ವರ್ಜಿನ್ ಮೊಯಿಟೋ ಮಾಡಿದೆ. ಫೈನಲಿ ಮಾಡಿದ ಅಡುಗೆ ಎಲ್ಲ ಟೇಬಲ್ ಮೇಲೆ ರೆಡಿ ಆಗಿತ್ತು. ಚಿಲ್ಲಿ ಚಿಕನ್, ಮಟನ್ ಸಾರು, ಬೆಂಗಳೂರು ದೊನ್ನೆ ಬಿರಿಯಾನಿ, ಅದ್ರ ಪೀಸಸ್, ರಾಗಿ ಮುದ್ದೆ, ಆನಿಯನ್ ಆ್ಯಂಡ್ ಕ್ಯೂಕಂಬರ್ ರಾಯ್ತಾ, ಹಾಗೂ ಪ್ರಾನ್ಸ್ ಪಕೋಡ ಮತ್ತು ವರ್ಜಿನ್ ಮೊಯಿಟೋ. ನೋಡಿ, ಆಲ್ರೆಡಿ ಸೋಫಾ ಮೇಲೆ ಕೂತಿರೋರು ಸಚಿನ್ ಅಣ್ಣ, ಮತ್ತು ನಿಂತಿರೋದು ದಿವ್ಯಾ, ಹಾಗೆ ಇನ್ನೊಬ್ಬ ಬಂದು ಸಾತ್ವಿಕ್ ಅಂತ. ಮತ್ತು ಇನ್ನೊಂದು ವಿಷಯ, ನಾವು ಎಲ್ಲರೂ ಬೇರೆ ಬೇರೆ ಸ್ಟೇಟ್ ಆದ್ರೂ ನಮ್ಮ ಎಲ್ಲರಿಗೂ ತೆಲುಗು ಮಾತಾಡೋದಕ್ಕೆ ಬರುತ್ತೆ. ಹಾಗಾಗಿ ನಾವು ತೆಲುಗು ಆ್ಯಂಡ್ ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ತಿದ್ವಿ. Cheers to the food. Start eating it. Sarna, as usual, biryani sense.
అయితే నేను సహనా చేసే బిర్యానీ నేను ఫ్యాన్ ఆల్వేస్. ఇవి ఎలా చేయాలో కూడా తీసావా వీడియో ಮೊತ್ತ ಅన్ని ಐಟಮ್ಸ್ ಅಡುಗೆ ಎಲ್ಲ ಚೆನ್ನಾಗಿದೆ, ಇದ್ರ ರೆಸಿಪಿ ಅಂತ ಕೇಳಿದಾಗ ನಾನು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳಿದೆ, ಅದಕ್ಕೆ ಎಲ್ಲರೂ ನಗ್ತಾ ಇದ್ರು. సాంబార్ కాదు ప్రకాష్ రాజ్ స్టైల్ చాలా బాగుంది. ఆ మూవీలో చూపిస్తారు కదా ప్రకాష్ రాజ్. సహన ఫుడ్ ఎప్పుడైనా బాగుంటుంది, నేను ఎప్పుడు తింటా కదా, చాలా బాగా చేస్తుంది ఫుడ్. ನೋಡಿ, ನಮ್ಮ ಕರ್ನಾಟಕದಲ್ಲಿ ಏನಂದರೆ ನಾವು ಸಾರನ್ನ ನಾರ್ಮಲಾಗಿ ಸಾಂಬಾರು ಅಂತ ಕರಿತೀವಿ, ಆದರೆ ಬೇರೆ ಸ್ಟೇಟ್ಸ್ ಅವರೆಲ್ಲ ಅದನ್ನ ಒಂದೊಂದನ್ನ ಥರ ಕರೀತಾರೆ. ಫಾರ್ ಎಕ್ಸಾಂಪಲ್, ಆಂಧ್ರದಲ್ಲಿ ಸಾರನ್ನು ಚಾರು ಅಂತ ಕರೀತಾರೆ. ಹಾಗೆ ನಾವು ನಾರ್ಮಲ್ ಆಗಿ ಸಾಂಬಾರು ಅಂತ ಏನು ಕರಿತೀವೋ ಅವ್ರು ಅದನ್ನು ಕೆಲವುದಕ್ಕೆ ಸಾಂಬಾರು ಅಂತ ಕರೀತಾರೆ, ಇನ್ನು ಕೆಲವುದಕ್ಕೆ ಕರಿ ಅಂತಲೇ ಯೂಸ್ ಮಾಡ್ತಾರೆ. నేను ఒక రోజు హెల్త్ నాకు బాగాలేనప్పుడు స్నానం చేసి తీసుకొచ్చాను. అంత ఇది అబ్బా అన్నట్టు బాగా చేస్తాను. మై సిస్టర్ కదా, నార్మల్గా ప్యాటర్న్ స్ట్రీట్ లో ఉన్నప్పుడు ఏం తీసుకొచ్చాను ఐ డోంట్ రిమెంబర్. పరోటా అండ్ ఇది పనీర్, ಪಾಲಕ್ ಪನೀರ್. ಆ್ಯಕ್ಚುಲಾಗಿ ಏನಂದರೆ ನನಗೆ ಸಚಿನ್ ಅಣ್ಣ ಹೇಳಿದ ನೆನಪೇ ಇಲ್ಲ. ಪಾಪ ಅವ್ರಿಗೆ ಅದು ಯಾವಾಗ ನಾನು ಏನು ಮಾಡ್ಕೊಟ್ಟಿದ್ನೋ ನಂಗೆ ಗೊತ್ತೇ ಇಲ್ಲ. ಬಟ್ ಅವ್ರು ಯಾವಾಗಲೂ ಹಿಂಗೆ ಹೇಳ್ತಿರ್ತಾರೆ, ನೀನು ಅದು ಮಾಡಿದ್ದೆ, ನೀನು ಇದು ಮಾಡಿದ್ದೆ ನನಗೋಸ್ಕರ ಅಂತ. ಅವ್ರು ಹೇಳ್ದಾಗ ಹೌದಾ ನಾನು ಹಿಂಗೆ ಮಾಡಿದ್ನಾ ಅಂತ ಅನಿಸುತ್ತೆ. ಬಟ್ ನಿಜ ಹೇಳಬೇಕು ಅಂದರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ನಾವು ಒಂದು ಅಡುಗೆ ಮಾಡಿಕೊಟ್ವಿ ಅಂದರೆ ಏನು ಹೇಳಿ ಅದರಲ್ಲಿ ಏನಾದರೂ ನಮ್ಗೆ ಗಂಟು ಹೋಗುತ್ತಾ? ಸೊ ಇನ್ನೊಬ್ರಿಗೆ ಹುಷಾರಿಲ್ಲ ಅಂದಾಗ ನಾವು ಈ ಥರ ರುಚಿಯಾಗಿ ಅಡುಗೆ ಮಾಡಿಕೊಟ್ಟಾಗ ಅವ್ರಿಗೆ ಖುಷಿ ಹಾಗೆ ಆಗುತ್ತಲ್ವ. ಸೊ ನಾನು ಯಾವಾಗಲೂ ಆ ಥರ ಮಾಡೇ ಮಾಡ್ತೀನಿ, ಯಾರಿಗೇ ಆಗಿದ್ರು. ಅಷ್ಟೇ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ನನಗೂ ಅವ್ರು ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸಚಿನ್ ಅಣ್ಣ ಬಂದು ತಮಿಳ್ನಾಡವರು, ಸೊ ಅವರು ತಮಿಳಿಯನ್ ಸ್ಟೈಲ್ ಅಡುಗೆನ ತುಂಬ ಚೆನ್ನಾಗೇ ಮಾಡ್ತಾರೆ. ಹಾಗೆ ದಿವ್ಯಾ ಮತ್ತು ಸಾತ್ವಿಕ್ ಬಂದು ಆಂಧ್ರ ಆ್ಯಂಡ್ ತೆಲಂಗಾಣದವರು. ಇಬ್ಬರು ತೆಲುಗು ಅವರೇ ಆದ್ರೂ ಮಾಡೋ ಶೈಲಿ ಸ್ವಲ್ಪನಾದರೂ ಡಿಫರ್ ಆಗೇ ಆಗುತ್ತಲ್ವ. ಹಾಗೆ ಅವರಿಬ್ಬರು ಮಾಡೋ ಅಡುಗೆ ಕೂಡ ತುಂಬ ರುಚಿಯಾಗೇ ಇರುತ್ತೆ ನನಗೆ. స్మెల్ వస్తుంది. అదే స్మెల్ రాకుండా నువ్వు వీడియో చూస్తా సీక్రెట్ ఇప్పుడు చెప్పేస్తే వీడియో చూడండి. ನಾನು ಮಾಡಿದ್ದು ಮಟನ್ ಸಾರು ದಿವ್ಯಾಗೆ ತುಂಬ ಇಷ್ಟ ಆಯಿತು. ಅವಳು ಅದೇ ಹೇಳ್ತಿದ್ಲು, ಇಲ್ಲಿ ಮಾಡೋರು ಬೇರೆಯವ್ರು ಮಾಡಿರೋದು ಎಲ್ಲ ತಿಂದಿದ್ದೀನಿ, ಬಟ್ ಯಾರು ಮಾಡಿದ್ರು ಅದೊಂಥರ ಸ್ಮೆಲ್ ಬರುತ್ತೆ, ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಬಟ್ ನೀನು ತುಂಬ ಸ್ಮೆಲ್ ಬರದೇ ಇರೋಂಗೆ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಅದು ಹೇಗೆ ಮಾಡಿದೆ ಅಂತ ಕೇಳಲು. ಸೊ ಅದಕ್ಕೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸರಿ ನಾನು ವೀಡಿಯೋ ನೋಡು ಅಂತ ಅಂದೆ. ಅದಕ್ಕೇ ಆ ಕಾನ್ವರ್ಸೇಷನ್ ಹಿಡಿದಿದ್ದು. ಇವಾಗಿನ ಕಾನ್ವರ್ಸೇಷನ್ ಕೇಳಿ ಹೇಗಿರುತ್ತೆ ಅಂದರೆ ಒಂದು ಅಡುಗೆನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಹೆಸರಿರುತ್ತಲ್ವ, ಅದರದ್ದೇ ಕಾನ್ವರ್ಸೇಷನ್ ನಡೆಯುತ್ತೆ ಇವಾಗ. రాగి అంటే రాగి సంగటి. సంగటి అంటే జావలా ఉంటుంది. అది రాగి జావ. మామూలుగా అయితే ఇది రాగి ముద్దే. రాగి సంగటి అంటే రైస్ వేసి చేస్తారు, అది రాగి సంగటి. రైస్ కొంతమంది వేస్తారు యాక్చువల్గా, అదే బోర్డ్ లో ఉంటారు. మా ఊరు సైడ్ ఏమో ఇది రాగి సంగటి చెప్తారు. మేము రైస్ అయ్యాము. మా దీంట్లో రైస్ వేసి నేను చూసింది అసలు రైస్ అయ్యారు, జస్ట్ దీన్నే జావలా చేస్తారు, పెరుగు అదే తాగుతారు. అది రాగి జావ. అదే అది రాగి జావ. సంగట్లో కూడా ఇది రాగి ముద్దలో కూడా రైస్ అదే కొంతమంది నేను రెండు తిన్నాను. బాగా చేశారు, అన్నీ బాగున్నాయి. ఇది అంటే చేసింది ఎవరు మరి? సాస్ ఇవన్నీ ఏమైనా అంటే సహన ఒప్పుకుంటా నేను చెప్పాను. చెప్పు, హోటల్ ఓపెన్ చేస్తే స్టాక్ రోజు అందరూ చెప్పాల్సింది. మీట్ ఎక్కడ రెడ్యూల్లో తెచ్చారా లేదు? ఉమ్రా నేను ఉమ్రా అక్కడ కూడా ఫ్రెష్ ఉంటుంది, అంటే ఫాస్ట్ మూవింగ్. ఉమ్రాలో బాగుంటుంది మటన్ కూడా.
ಮತ್ತು ನಾನು ತಂದಿದ್ದು ನಾನ್ ವೆಜ್ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ಅಣ್ಣ ಅದನ್ನೇ ಕೇಳ್ತಿದ್ರು, ಎಲ್ಲಿಂದ ನೀನು ತಂದಿದ್ದು, ಲಿಡಲಿಂದನಾ ಅಂತ. ಅದಕ್ಕೆ ನಾನು ಉಮ್ರಾ ಸೂಪರ್ ಮಾರ್ಕೆಟಿಂದ ತಂದಿದ್ದು ಅಂತ ಹೇಳ್ತಿದ್ದೆ. ಸೊ ನಾನು ಹೇಳಿದ್ನಲ್ಲ, ನಾನು ಮೊದಲು ಹೇಳ್ದಂಗೆ ಇಲ್ಲಿ ನಾವು ಕೆಲವು ಶಾಪ್ಸ್ನ ಹುಡುಕಿ ಮಾಡಿ ತಂದರೆ ನಮಗೆ ಚೆನ್ನಾಗಿರೋ ಐಟಮ್ಸ್ಗಳೇ ಸಿಗುತ್ತೆ. ಇಲ್ಲೂ ಕೂಡ ಏನು ನಾವು ಇಂಡಿಯಾದಲ್ಲೇ ನಮಗೆಲ್ಲ ಸಿಗೋದು ಅಂತ ಅಲ್ಲ, ಇಲ್ಲಿದ್ದಾಗ ಇಲ್ಲೂ ನಾವು ಸ್ವಲ್ಪ ಹುಡುಕಿ ಮಾಡಿ ತಂದರೆ ನಮಗೂ ಇಲ್ಲಿ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ಇದು ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಅಯ್ಯೋ ಇಲ್ಲೇನು ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಕೇಳಿದ್ದೀನಿ. ಬಟ್ ಹಾಗಲ್ಲ, ಕೆಲವು ಕಡೆ ಚೆನ್ನಾಗಿರಲ್ಲ ಅಂದ್ರೂ ಇನ್ನು ಕೆಲವು ಕಡೆ ಚೆನ್ನಾಗಿರೋದು ನಮಗೆ ಸಿಗುತ್ತೆ. ಹಾಗೆ ಮಾತಾಡ್ತಾ ನಮ್ಮ ನೆಕ್ಸ್ಟ್ ಕಾನ್ವರ್ಸೇಷನ್ ಇಲ್ಲಿನ ಇಂಡಿಯನ್ ರೆಸ್ಟೋರೆಂಟ್ಸ್ ಬಗ್ಗೆ ಬಂತು. ಅಂದರೆ ನಾವು ಇಲ್ಲಿನ ರೆಸ್ಟೋರೆಂಟ್ಸಲ್ಲಿ ತಿಂದಿರೋ ಬಿರಿಯಾನಿಗಳ ಬಗ್ಗೆ ಮಾತಾಡ್ತಿದ್ವಿ. ಎಲ್ಲಿ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ಚೆನ್ನಾಗಿ ಮಾಡಲ್ಲ, ಎಲ್ಲಿ ಮಸಾಲೆ ಜಾಸ್ತಿ ಇರುತ್ತೆ, ಎಲ್ಲಿ ವರ್ತಿದೆ, ದುಡ್ಡು ಕೊಟ್ಟು ತೊಗೊಂಡ್ರು ಎಲ್ಲಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಮನಿ ಅನ್ನೋದನ್ನೆಲ್ಲ ಮಾತಾಡ್ತಿದ್ವಿ. రెగ్యులర్ కస్టమర్ కదా. బిర్యానీ బాగా నచ్చుతుంది అందరికి, కాకపోతే మసాలా ఎక్కువ ఉంటుంది కదా బాగా. కానీ బిర్యానీ అంటే లైక్ ఇక్కడ మిగతా వాటితో కంపేర్ చేసుకుంటే బెటర్. ఇక్కడ బిర్యానీ బాగుందంట. ఓన్లీ I know Sagana, you're picking good, okay? We are talking about restaurant. ಈ ಥರನೇ ಫನ್ನಾಗಿ ಮಾತಾಡ್ತಾ ಆಮೇಲೆ ಏನಾಯಿತು ಅಂದರೆ ಎಲ್ಲರಿಗೂ ಒಂದು ರಿಯಲೈಸೇಷನ್ ಆಯಿತು. ಅಯ್ಯೋ ನಾವು ಇಷ್ಟೋ ತನಕ ಇಷ್ಟೆಲ್ಲ ರೆಸ್ಟೋರೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ಬಟ್ ಇದನ್ನೆಲ್ಲ ನೀನು ವೀಡಿಯೋದಲ್ಲಿ ಹಾಕಬೇಡಮ್ಮ, ಮತ್ತೆ ನಾಳೆ ಬೆಳಗ್ಗೆ ಎದ್ದು ನಮ್ಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಅದೇ ರೆಸ್ಟೋರೆಂಟ್ಸ್ಗೆ ನಾವು ಹೋಗೋದು ಅಂತ ಎಲ್ಲ. నాకు కన్నడ అర్థమవుతుంది, కానీ అంత కొంచెం ఫాస్ట్గా మాట్లాడారంటే నాకు కొంచెం పోతుంది దాంట్లో. ಹೀಗೆ ಮಾತಾಡ್ತಾ ನನ್ನ ಓಲ್ಡ್ ರೂಮ್ಮೇಟ್ಸ್ ಹಳೆ ಸಂಕ್ರಾಂತಿ ಟೈಮಿಂದನ ನೆನಪಿಸ್ಕೊತಿದ್ರು. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಹಿಂಗೆ ಎಲ್ಲರೂ ಕೆಲಸಕ್ಕೆ ಅಂತ ಹೋಗ್ಬಿಟ್ಟಿದ್ರು. ಅವತ್ತು ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ ಎಲ್ಲರಿಗೂ ಸೇರಿ ನಾನೇ ಅಡುಗೆ ಮಾಡಿದ್ದೆ. ಇವಾಗ ಹಬ್ಬ ಆದಮೇಲೆ ಹಬ್ಬದ ಅಡುಗೆ ಮಾಡ್ತೀವಲ್ಲ, ಹಾಗೆ ಮಾಡಿದ್ದೆ. ಸೊ ಅದನ್ನೇ ದಿವ್ಯಾ ಅಂತಿದ್ರು, ನಿನ್ಗೆ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನೀನೆಲ್ಲ ಒಬ್ಬಳೇ ಇದ್ಬಿಟ್ಟು ಎಲ್ಲ ಮಾಡಿಬಿಡ್ತೀಯಾ, ಎಲ್ಲರಿಗೂ ಮಾಡ್ತೀಯಾ ಅಂತ ಅಂತಿದ್ಲು. ಆ ಟೈಮಲ್ಲಿ ನನಗೆ ನೆನಪರದೆ ನಮ್ಮ ಅಜ್ಜಿ. ಯಾಕಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಒಂದು ಮಾತು ಹೇಳಿದರು, ಏನಂದರೆ ಹೂವನ್ನು ಯಾವತ್ತೂ ಕೊಟ್ಟು ಮುಡಿಬೇಕು ಮತ್ತು ಹಣ್ಣನ್ನು ಯಾವತ್ತೂ ಹಂಚಿ ತಿನ್ನಬೇಕು ಅಂತ. ಅಂದರೆ ಇದರ ಅರ್ಥ ಇಷ್ಟೇ, ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ಹೂ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇತ್ತು. ಮೇ ಬಿ ಇವಾಗ ನಾವುಗಳೆಲ್ಲ ಮುಡ್ಕೊಳ್ಳೋದು ಕಮ್ಮಿ ಆಗಿದ್ರು ಆವಾಗ ಪ್ರತಿಯೊಂದು ಹೆಣ್ಮಗಳಿಗೂ ಹೂವನ್ನು ತುಂಬ ಇಷ್ಟ ಇತ್ತಂತೆ. ಸೊ ಹೂ ಅಂದ್ರೇ ಒಂಥರ ಖುಷಿ ಎಲ್ಲರಿಗೂ ತೊಗೊಂಡು ಮುಡ್ಕೊಳ್ಳೋದಕ್ಕೆ. ಆವಾಗ ಇನ್ನೊಂದು ಹೆಣ್ಮಗಳು ಪಕ್ಕದಲ್ಲಿದ್ದಾಳೆ ಅಂದಾಗ ಅವಳ ಜೊತೆನೂ ಅದನ್ನು ಕೊಟ್ಟು ಅವಳಿಗೂ ಕೊಟ್ಟು ನಾವು ಮುಡಿದಾಗ ಅವಳಿಗೂ ಖುಷಿ, ನಮಗೂ ಖುಷಿ. ಸೊ ಆ ಥರ ಮಾಡಬೇಕು ಅಂತ ಹೇಳಿದರು. ಇನ್ನೊಂದು ಮಾತು, ಹಣ್ಣು ಹಂಚಿ ತಿನ್ನಬೇಕು ಅಂತ. ಅದು ಯಾಕೆ ಅಂದರೆ ನಾವೆಲ್ಲರೂ ಹಂಚಿ ತಿನ್ನೋದ್ರಲ್ಲೇ ಖುಷಿ ಹೆಚ್ಚು ಅಂತ ಹೇಳ್ತಾರೆ. ಅಂದರೆ ಅದು ಒಂದು ಹಣ್ಣು ಅಂತಲೇ ಅಲ್ಲ, ಏನೇ ಆಗಿರಲಿ ಒಂದು ತಿನ್ನೋ ಪದಾರ್ಥ ಆದಾಗ ನಾವು ಇನ್ನೊಬ್ಬರ ಜೊತೆ ಶೇರ್ ಮಾಡಿಕೊಂಡು ತಿಂದಾಗ್ಲೇ ಆ ತಿನ್ನೋ ಪದಾರ್ಥಕ್ಕೂ ರುಚಿ ಹೆಚ್ಚು ಅಂತ. ನಮ್ಮ ಕನ್ನಡದಲ್ಲಿ ಇನ್ನೊಂದು ಮಾತಿದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಅಂದರೆ ನಮ್ಮ ಹತ್ರ ಏನಾದರೂ ಒಂದು ಇದ್ದಾಗ ಅದು ನಾವು ಮುಚ್ಚಿಟ್ಕೊಂಡು ಮಾಡಿಕೊಂಡು ಇರೋದೆಲ್ಲ ನನಗೇ ಇರಲಿ ಅಂತ ಇಟ್ಕೊಂಡಾಗ ಅದರಿಂದ ನಮ್ಗೆ ಯಾವತ್ತೂ ಒಳ್ಳೇದಾಗಲ್ಲ. ಆ ಟೈಮಿಗೆ ನಮಗೆ ಖುಷಿ ಸಿಕ್ಕಿದ್ರೂ ಇನ್ನೊಂದು ದಿವಸ ನಮ್ಗೆ ಇನ್ನೂ ತುಂಬ ಬೇಕಾಗಿರೋ ವಸ್ತು ನಮಗೆ ಸಿಗೋದೇ ಇಲ್ಲ ಅಂತ ಅಂತಾರೆ, ಅಂತ ಬುದ್ಧಿ ಇರೋರಿಗೆ. ಈ ಮಾತುಗಳು ನನಗೆ ಇವಾಗ್ಲೂ ಕೂಡ ಒಂಥರ ಕಿವಿಲಿ ಗುಯ್ ಕೊಡ್ತಾನೆ ಇರುತ್ತೆ. ಸೊ ಹಾಗಾಗಿನೇ ಇವಾಗ ಏನಾದರೂ ನಾನೊಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ, ಹೊಟ್ಟೆ ಹಸಿದಿದೆ ಅಂತ ನನ್ನ ಹತ್ರ ಇರೋ ಒಂದು ಚಾಕ್ಲೇಟ್ ತಿಂತಿದ್ದೀನಿ ಅಂದ್ರೂ ನನ್ನ ಪಕ್ಕದಲ್ಲಿ ಯಾರಾದರೂ ಕೂತಿರ್ಲಿ, ಅವ್ರಿಗೆ ಗೊತ್ತಿಲ್ಲದೆ ಇರಲಿ, ಅವ್ರಿಗೂ ಆಫರ್ ಮಾಡ್ತೀನಿ, ನಿಮಗೂ ಬೇಕಾ ತಿಂತೀರಾ ಅಂತ. ಅವರು ಅಂದರೆ ಓಕೆ, ಹ್ಞೂ ಅಂದರೆ ಓಕೆ, ಬಟ್ ನಾನು ಕೇಳೋದಂತೂ ಕೇಳ್ತೀನಿ. ಅದು ಯಾಕೆ ಅಂದರೆ ಆ ಟೈಮಲ್ಲಿ ಅವ್ರಿಗೂ ಹೊಟ್ಟೆ ಹಸಿತಿರ್ಬೋದು, ಬಟ್ ಅವ್ರ ಬ್ಯಾಗಲ್ಲಿ ಏನೂ ಇಲ್ಲದೆ ಇರ್ಬೋದು. ಸೊ ಈ ಥರ ನಾನು ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ, ಏನೋ ತಿನ್ನಬೇಕು ಅನ್ನಿಸ್ತು, ಸದ್ಯಕ್ಕೆ ಇದು ಸಿಗ್ತಲ್ಲ ಅಂತ ಅಲ್ವಾ. ಹಾಗಾಗಿ ನಾವೆಲ್ಲರೂ ಹಂಚಿ ತಿನ್ನೋದನ್ನು ಕಲಿಯೋಣ ಇನ್ನು ಮುಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗಿತ್ತು. ಇಟ್ ವಾಸ್ ನೈಸ್. ಫೈನಲಿ ಎಲ್ಲರೂ ಬಂದಿದ್ದು, ಊಟ ಮಾಡಿದ್ದು, ಹೋಗಿದ್ದು ಎಲ್ಲ ಚೆನ್ನಾಗಿತ್ತು. ಇವಾಗ ಮಲ್ಕೊಂಡ್ರೆ ಸಾಕಪ್ಪ ಅಂತ ಇದೆ. ಐ ಹೋಪ್ ಈ ಹೊಸದಕ್ಕೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇವಾಗ ಮಲಗಿದ್ರೆ ಸಾಕು ಅನ್ನಿಸ್ತು, ಮಲ್ಕೋತಿದ್ವಿ. ಅಲೆಕ್ಸಾ, ಪ್ಲೇ ಕೃಷ್ಣ ಫ್ಲೂಟ್ ಮ್ಯೂಸಿಕ್. Here's some Indian flute music for you on Amazon Music.